70 ವರ್ಷದ ಹುಚ್ಚಮ್ಮ ಕುಣಿಕೆರೆ ಗ್ರಾಮ, ಕೊಪ್ಪಳ ಜಿಲ್ಲೆಯಲ್ಲಿ ಶಾಲಾ ಕಟ್ಟಡ ಮತ್ತು ಆಟದ ಮೈದಾನ ನಿರ್ಮಾಣಕ್ಕಾಗಿ ಸುಮಾರು 2 ಎಕರೆಯ ಭೂಮಿಯನ್ನು ದಾನವಾಗಿ ಸಲ್ಲಿಸಿದರು. ಪ್ರಾರಂಭದಲ್ಲಿ ಇವರು 1 ಎಕರೆ ಭೂಮಿಯನ್ನು ದಾನ ಮಾಡಿದರು. ಬಳಿಕ ಆಟದ ಮೈದಾನಕ್ಕಾಗಿ ಹೆಚ್ಚಿನ ಭೂಮಿ ಅಗತ್ಯವಿರುವಾಗ ಉಳಿದ ಭೂಮಿಯನ್ನು ಸಹ ದಾನ ಮಾಡಿದರು. ಇತ್ತೀಚೆಗೆ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಹುಚ್ಚಮ್ಮ ಶಾಲೆಯನ್ನು ಬೆಂಬಲಿಸುವುದನ್ನು ನಿಲ್ಲಿಸಲಿಲ್ಲ ಮತ್ತು ಮಧ್ಯಾಹ್ನ ಭೋಜನಕ್ಕಾಗಿ ಅಡಿಗೆಯಾಗಿಯೂ ಕೆಲಸ ಮಾಡುತ್ತಿದ್ದಾರೆ. ಹಿರಿಯ ಮಹಿಳೆಯರು ಹೇಳುವುದೇನೆಂದರೆ, ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ತನ್ನ ಮಕ್ಕಳಂತೆ ಇದ್ದಾರೆ, ಅವರಿಗೆ ಸಂಬಂಧಪಟ್ಟ ಜವಾಬ್ದಾರಿ ಇದೆ ಎಂದು ಭಾವಿಸುತ್ತಾರೆ. ಕುಣಿಕೆರೆನಲ್ಲಿ ಇತ್ತೀಚೆಗೆ ಕೆಲವು ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆಯಾಗಿವೆ ಮತ್ತು ಹುಚ್ಚಮ್ಮ ಅವರ ಭೂಮಿಯಿಂದ ಸಾಕಷ್ಟು ಹಣ ಪಡೆಯಬಹುದಿತ್ತು. ಈ ವಿಷಯದ ಬಗ್ಗೆ ವಿಚಾರಿಸಿದಾಗ ಅವರು ತಾನು ಉಳಿಯಲು ದಿನಕ್ಕೆ 2 ಬಾರಿಗೆ ಊಟ ಬೇಕು ಮಾತ್ರವಷ್ಟೇ ಎಂದಿದ್ದಾರೆ. ಈ ಭೂಮಿಯ ಮೌಲ್ಯ ಸುಮಾರು 1 ಕೋಟಿ ರು ಇರಬಹುದು ಎಂದು ಅಂದಾಜಿಸುತ್ತಾರೆ ಮತ್ತು ಈ ದಾನಕ್ಕಾಗಿ ಕರ್ನಾಟಕ ಸರ್ಕಾರವು ಅವರನ್ನು ರಾಜ್ಯೋತ್ಸವ ಪ್ರಶಸ್ತಿಯಿಂದ ಸನ್ಮಾನಿಸಿದೆ.